ಯಾರ ಓಲೈಕೆ, ಯಾರದು ಓಲೈಕೆ ಆಗ್ತಾ ಇದೆ, ಯಾರು ಓಲೈಕೆ ಮಾಡ್ತಿದ್ದಾರೆ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ, ಯಾವ್ಯಾವ ಸ್ವರೂಪದಲ್ಲಿ ಇದು ರಾಜಕೀಯ ಅಸ್ತ್ರ ಆಗ್ತಾ ಇದೆ, ಹೇಗೆಲ್ಲ ಇದರ ರಾಜಕೀಯ ಲಾಭವನ್ನು ಪಡ್ಕೊಳ್ತಕ್ಕಂತಹ ಪ್ರಯತ್ನಗಳು ಎಲ್ಲೆಲ್ಲಿಂದ ಶುರುವಾಗಿದ್ದಾವೆ, ಯಾರ್ಯಾರಿಗೆ ಇದು ಇಷ್ಟದ ಸಬ್ಜೆಕ್ಟ್ ಆಗೋದಕ್ಕೆ ಶುರುವಾಗಿದೆ. ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಯಾಕಂದ್ರೆ ಹೌದು, ಒಂದು ಕಡೆಯಲ್ಲಿ ಅಕ್ರಮವನ್ನು ತೆರವು ಮಾಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಅಕ್ರಮವಾಗಿ ಮನೆ ಕಟ್ಟಿಸಿಕೊಳ್ಳದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿಯೂ ಕೂಡ ಸರ್ಕಾರದ್ದೇ. ಆದರೆ ಆ ಜವಾಬ್ದಾರಿಯನ್ನು ಮರೆತಂತಹ ಸರ್ಕಾರಗಳು ಆಮೇಲೆ ಅಕ್ರಮ ತೆರವಿನ ಕಾರ್ಯಾಚರಣೆಗಳನ್ನು ನಡೆಸ್ತವೆ. ಇದೊಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯ ನಡುವೆ ನಡೆದಿರುವಂತಹ ರಾಜಕೀಯದ ಯುದ್ಧ ಬಹಳ ದೊಡ್ಡ ಮಟ್ಟಕ್ಕೆ ಈಗ ವಿಸ್ತರಿಸ್ತಾ ಇದೆ. ಇದ್ರ ಬಗ್ಗೆ ವರದಿಯನ್ನು ತೋರಿಸ್ತೀವಿ. ನನ್ನ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಬೇಗ ಮನೆ ಸ್ಯಾಂಕ್ಷನ್ ಆಗಿದ್ದು ನಾನು ನೋಡೇ ಇಲ್ಲ. ಪಿಣರಾಯಿ ವಿಜಯನ್ ಹೇಳಿದ್ರು ಅಂತೇಳಿ ಸೈಟ್ ಕೊಡಿದ್ರು. ಈಗ ಅವರಿಗೆ ಪುನರ್ವಸತಿ ಮಾಡ್ತಿದ್ದೀರಾ? ಆಡಳಿತವೇ ಸ್ಥಗಿತ ಆಗಿದೆ ಅನ್ನುವಂಥ ವಾತಾವರಣಗಳು ಕಂಡುಬರುತ್ತೆ. ಟೈಮಲ್ಲಿ ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಸರ್ಕಾರ, ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿ ಬೆಂಗಳೂರಿನ ಯಲಹಂಕದ ಕೋಗಿಲು ಬಳಿ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡಿ 11 ದಿನ ಕಳೆದೋಯ್ತು. ಆದರೂ ಶೆಡ್ಗಳ ತೆರವು ವಿಚಾರದಲ್ಲಿ ಆಗ್ತಿರೋ ರಾಜಕೀಯ ವಾಗ್ದಾಳಿಗಳು ಮಾತ್ರ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಸರಕಾರದ ಜಾಗದಲ್ಲಿ ಕಲ್ಲು ಕ್ವಾರಿ ನಡೆಸಿದ್ರು. ಅದೇ ಕಲ್ಲು ಕ್ವಾರಿ ಜಾಗಕ್ಕೆ ಮಣ್ಣು ತುಂಬಿಸಿ ನೆಲವನ್ನ ಸಮನಾಗಿ ಮಾಡಿ 167 ವಲಸೆ ಕುಟುಂಬಗಳು ಮನೆಗಳನ್ನ ಕಟ್ಟಿಕೊಂಡು ಜೀವನ ಮಾಡ್ತಿದ್ರು. ದಲಿತರು, ಹಿಂದೂಗಳು, ಕ್ರೈಸ್ತರ ಜೊತೆಗೆ ಊರೂರು ತಿರುಗುತ್ತಾ ಖವ್ವಾಲಿ ಹಾಡುವ ಮುಸ್ಲಿಂ ಸಮುದಾಯದ ಫಕೀರರೇ ಹೆಚ್ಚಾಗಿ ವಾಸ ಮಾಡ್ತಿದ್ದ ಈ ಜಾಗಕ್ಕೆ ಫಕೀರ್ ಲೇಔಟ್ ಅಂತ ಹೆಸರನ್ನು ಕೊಟ್ಕೊಂಡಿದ್ರು. ಆದ್ರೆ ಇದು ಸರಕಾರಿ ಜಾಗ, ಖಾಲಿ ಮಾಡಿ ಅಂತ ಕಂದಾಯ ಇಲಾಖೆ 5-6 ನೋಟಿಸ್ ಕೊಟ್ಟರೂ ಸಹ ಖಾಲಿ ಮಾಡಿರಲಿಲ್ಲ. ಕೊನೆಗೆ ಡಿಸೆಂಬರ್ 20ಕ್ಕೆ ಬುಲ್ಡೋಸರ್ಗಳನ್ನ ತಂದು ನೆಲಸಮ ಮಾಡಿದ್ರು. ಬರೀ ಬೆಂಗಳೂರಿಗರಲ್ಲದೆ ಉತ್ತರ ಪ್ರದೇಶದಿಂದ, ಪಶ್ಚಿಮ ಬಂಗಾಳದಿಂದ, ಮುಖ್ಯವಾಗಿ ಕೇರಳದಿಂದ ವಲಸೆ ಬಂದಿದ್ದ ಮುಸ್ಲಿಂ ಕುಟುಂಬದವರು ಬೀದಿಗೆ ಬಿದ್ದಿದ್ರು. ಇಷ್ಟಾಗುತ್ತಿದ್ದಂತೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸಾಮಾಜಿಕ ಜಾಲತಾಣಗಳಲ್ಲಿ ಕರ್ನಾಟಕ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿದ್ರು. ಕೇರಳ ಸಂಸದರು, ಶಾಸಕರು ಬಂದು ಭೇಟಿ ಕೊಟ್ಟು ವಿವಾದ ಎಬ್ಬಿಸಿದ್ರು. ಆದರೂ ಸರ್ಕಾರ ಕ್ಯಾರೆ ಅನ್ನಲಿಲ್ಲ. ಯಾವಾಗ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಪುನರ್ವಸತಿ ಕಲ್ಪಿಸಿಕೊಡಿ ಅಂತ ಗುಟುರು ಹಾಕಿದ್ರು, ಮರುದಿನವೇ ರಾಜ್ಯದ ಸಚಿವರ ದಂಡು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಭೇಟಿ ಕೊಟ್ಟು ಬಂದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ಮಾಡಿ 2 ದಿನದಲ್ಲೇ ವಲಸಿಗ ಸಂತ್ರಸ್ತರಿಗೆ ಸಕ್ರಮವಾಗಿ ಫ್ಲಾಟ್ಗಳನ್ನ ನೀಡೋದಾಗಿ ಘೋಷಿಸಿದ್ರು. ಸರ್ಕಾರದ ಈ ಹೈಸ್ಪೀಡ್ ನಿರ್ಧಾರವನ್ನ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಬಾಂಗ್ಲಾದಿಂದ ಬಂಗಾಳಕ್ಕೆ, ಬಂಗಾಳದಿಂದ ಬೆಂಗಳೂರಿಗೆ ವಲಸೆ ಬಂದವರಿಗೂ ಮನೆ ಕೊಡ್ತಿದ್ದಾರೆ ಅಂತ ವಾಗ್ದಾಳಿ ಮಾಡ್ತಿದ್ದಾರೆ. ಬಾಂಗ್ಲಾದೇಶದಿಂದ, ಪಕ್ಕದ ದೇಶ ಬಾಂಗ್ಲಾದೇಶದಿಂದ ಮುಸಲ್ಮಾನರು ವೆಸ್ಟ್ ಬೆಂಗಾಲ್ಗೆ ಬಂದರೆ ಅಲ್ಲಿ ಏಜೆನ್ಸಿ ಇದೆಯಂತೆ, ಸಾವಿರಾರು ಏಜೆನ್ಸಿಗಳು. ಅವರಿಗೆ 20,000 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಮಾಡಿಕೊಡ್ತಾರೆ. ಅವರು ಅಲ್ಲಿಂದ ಈಗ ಎಲ್ಲ ಕಡೆ ದೇಶದ ಎಲ್ಲೆಲ್ಲಿ ಮೂಲೆಗಳಿದೆ ಅಲ್ಲಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೂ ಬಂದಿದ್ದಾರೆ. ಮುಖ್ಯಮಂತ್ರಿನೇ ಹೇಳಿದ್ದಾರೆ ಅವರು ನಮ್ಮ ರಾಜ್ಯದವರಲ್ಲ ಅಂತೇಳಿ. ನನ್ನ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಬೇಗ ಮನೆ ಸ್ಯಾಂಕ್ಷನ್ ಆಗಿದ್ದು ನಾನು ನೋಡೇ ಇಲ್ಲ. ಪಟಾಪಟ ಕಟ್ ಅಂತ ವೇಣುಗೋಪಾಲ್ ಅಲ್ಲಿ ಹೇಳಿದ ತಕ್ಷಣ, ರಾಹುಲ್ ಗಾಂಧಿ ಫೋನ್ ಮಾಡಿದ ತಕ್ಷಣ, ಕೇರಳದ MP ಬಂದು ಹೋದ ತಕ್ಷಣ ಕಟ್ ಅಂತೇಳಿ ನೀವು ಸೈಟು ಅವ್ರ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮಗೆ ಸರ್ಕಾರಕ್ಕೆ? ಪಿಣರಾಯಿ ವಿಜಯನ್ ಹೇಳಿದ್ರು ಅಂತೇಳಿ ಸೈಟ್ ಕೊಡಿದ್ರು. ಈಗ ಅವರಿಗೆ ಪುನರ್ವಸತಿ ಮಾಡ್ತಿದ್ದೀರಾ? ಅಥವಾ ವೇಣುಗೋಪಾಲ್ ಒಂದೇ ಒಂದು ಮಾತು ಮಾತಾಡಿದ್ರು, ಒಂದು ಟ್ವೀಟ್ ಮಾಡಿದ ತಕ್ಷಣ ಅಕ್ರಮವನ್ನೇ ಸಕ್ರಮ ಮಾಡಿಬಿಡ್ತಲ್ಲ ಈಗ ಸರ್ಕಾರ. ತಪ್ಪಲ್ವಾ ಇದು? ಇಡೀ ರಾಜ್ಯದಲ್ಲಿ ಇವತ್ತು ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು, ಈಗ ಮಾನ್ಯ ಅಶೋಕ್ ಜಿ ಅವರು ಹೇಳ್ದಂಗೆ ಹೆಚ್ಚು ಕಡಿಮೆ 38 ಲಕ್ಷ ಜನರು ಕಾಯ್ತಾ ಇದ್ದಾರಲ್ಲ, ಅವ್ರ ಗತಿ ಏನಾಗಬೇಕು?
ಇಷ್ಟೇ ಅಲ್ಲ, ಕಾಂಗ್ರೆಸ್ನ ಸ್ಥಳೀಯ ಮುಖಂಡ ವಾಸಿಂ ಮನ್ನೋನು 6 ತಿಂಗಳ ಹಿಂದೆ ಗಿಲ್ದಿ ಶೆಡ್ಗಳನ್ನ ಹಾಕಿಸಿ ಒಬ್ಬೊಬ್ಬರಿಂದ 5 ಲಕ್ಷ ಹಣ ಪಡೆದಿದ್ದಾನೆ. ಇದು ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆತನ ಫೋಟೋನು ಬಿಡುಗಡೆ ಮಾಡಿದ್ರು. ಕೊಡಗು ಚಿಕ್ಕಮಗಳೂರಿನ ಜನರಿಗೆ 16 ವರ್ಷಗಳಿಂದ ಮನೆ ಕೊಟ್ಟಿಲ್ಲ, ಅವರಿಗೂ ಕೊಡಿ ಅಂತ ಉಡುಪಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ವಾಗ್ದಾಳಿ ಮಾಡಿದ್ರೆ, ಕೆಸಿಬಿ ಅಣತಿಯಂತೆ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡ್ತಿದೆ ಅಂತ ಬಳ್ಳಾರಿಯಲ್ಲಿ ಶ್ರೀರಾಮುಲು ಆರೋಪ ಮಾಡಿದ್ರು. ಇವರು ದ ಗ್ರೇಟ್ ಕಾಂಗ್ರೆಸ್ ಲೀಡರ್, ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದ್ದಾರೆ. 650 ಕೋಟಿ ಗುಳುಂ. ಇವರು ಕಾಂಗ್ರೆಸ್ ಲೀಡರು ವಾಸಿಂ, ಅವು ಕಾಂಗ್ರೆಸ್ಸಿನ ಲೀಡರ್. ಇನ್ನೊಬ್ಬನ ಹೆಸರೈತೆ, ಅದು ಕೊಡ್ತೀನಿ, ವಾಸಿಂ ಅಂತ, ಕಾಂಗ್ರೆಸ್ ಲೀಡರು. ಅವನೆಲ್ಲರ ಹತ್ರ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ, GPA ಮಾಡಿಕೊಟ್ಟಿದ್ದಾನೆ. ಆ ದಾಖಲೆನೂ ಅಧಿಕಾರಿಗಳ ಹತ್ರ ಇದೆ. ಅಂದರೆ ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ಮನೆಗಳನ್ನು ನಿರ್ಮಾಣ. ಈ ಗಾರ್ಬೇಜ್ ಹಾಕೋ ಜಾಗದಲ್ಲಿ ಕಾಂಗ್ರೆಸ್ ಅವರು ಮನೆ ಕಟ್ಕೊಂಡಿದ್ದಾರೆ. ಇದೇನಾ ಸಿದ್ದರಾಮಯ್ಯನವರೇ ನಿಮ್ಮ ನೀತಿ? ದುರಾದೃಷ್ಟಕ್ಕೆ ಕೇರಳದ ಸರ್ಕಾರದ ಸಂಸದರು ಎಚ್ಚರಿಕೆ ಕೊಟ್ಟ ನಂತರ, ವೇಣುಗೋಪಾಲ್ ಎಚ್ಚರಿಕೆ ಕೊಟ್ಟ ನಂತರ, ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ನಂತರ, ಕೇರಳದ ಶಾಸಕರು ಬಂದು ಕರ್ನಾಟಕದಲ್ಲಿ ಏನಾಗಿದೆ, ಇಲ್ಲಿ ಅಭದ್ರತೆ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ವಿಶೇಷವಾದಂಥ ಸಭೆ ಕರೆದು, ಇಲ್ಲ ನಾವೆಲ್ಲರಿಗೂ ನ್ಯಾಯ ಕೊಡ್ತೇವೆ, ಸರಿಪಡಿಸ್ತೇವೆ ಅಂತೇಳಿ ಆ ಗಡಿಬಿಡಿಯ ಹೇಳಿಕೆ ಇದೆಯಲ್ಲ, ಅದು ಸರ್ಕಾರದ ಒಟ್ಟು ಆಡಳಿತದ ಮೇಲೆ ಆಗಿರುವಂಥ ಪರಿಣಾಮ, ಸರ್ಕಾರ ಆಡಳಿತದ ಸ್ಥಗಿತ ಮತ್ತು ಈ ಮುಖ್ಯಮಂತ್ರಿ ಯಾರು ಅನ್ನುವಂಥ ವಿಚಾರದಲ್ಲಿ ಆಗಿರುವಂಥ ಗೊಂದಲದ ಪರಿಣಾಮದಲ್ಲಿ ಆಡಳಿತವೇ ಸ್ಥಗಿತ ಆಗಿದೆ ಅನ್ನುವಂಥ ವಾತಾವರಣಗಳು ಕಂಡುಬರುತ್ತೆ. ಕೇವಲ ಇವತ್ತು ಅವ್ರಲ್ಲಿ ಎಲ್ಲೋ ಮುಂದಿನ ಇನ್ನೊಂದು 4-5 ತಿಂಗಳ ಒಳಗಡೆನೆ ಕೇರಳ ಚುನಾವಣೆ ಬರ್ತಾ ಇದ್ದಾವ. ಇಂಥ ಟೈಮಲ್ಲಿ ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇವತ್ತು ಓಲೈಕೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ತರಾತುರಿದಲ್ಲಿ ಇವತ್ತು ಜಮೀರನ್ನು ಏನು ಬೇಕಾದರೆ ಹೂ ಅಂತಾನ, ಆತೇನು ಯಾವುದು ಹೇಳಿದ್ರು ಕೂಡ ಯಾವುದಕ್ಕೂ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲದಕ್ಕೂ ಹೂ ಅಂತಾನ. ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ನಾಯಕರು ಅಕ್ರಮ ವಲಸಿಗರಿಗೆ ಮನೆ ಕೊಟ್ಟಿದ್ದೇ ಆದ್ರೆ ಕಾನೂನು ಹೋರಾಟ ನಡೆಸೋ ಎಚ್ಚರಿಕೆಯನ್ನು ಕೊಟ್ರು. ಇನ್ನೊಂದ್ ಕಡೆ ಕೆಸಿ ವೇಣುಗೋಪಾಲ್ ಕರ್ನಾಟಕದ ಸೂಪರ್ ಸಿಎಂ ಅಂತಾನು ವಾಗ್ದಾಳಿ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ರಾಜಕಾರಣ ಮಾಡೋರು ಮಾಡ್ಲಿ ಬಿಡಿ ಅಂತ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಕೇರಳೈಟ್ ಅಂತ ಪದ ಅಲ್ಲ ಅದು. ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಅದನ್ನ ರಾಜೀವ್ ಚಂದ್ರಶೇಖರನ್ನ ಬಹಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅವಶ್ಯಕತೆ ಇಲ್ಲ. ನನಗೂ ಕೇರಳ ಬಗ್ಗಿರುವಂತ ಸಂಬಂಧ, ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ, ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ. ಈಗ ಸರ್ಕಾರ, ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದ್ದೀನಿ. ಓಲೈಕೆ ರಾಜಕಾರಣ ಮಾಡ್ತಿಲ್ಲ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಬಾಂಗ್ಲಾದಿಂದ, ಕೇರಳದಿಂದ ವಲಸೆ ಬಂದವರಿಗೆ ಮನೆ ಕೊಡ್ತಿದ್ದಾರೆ ಅಂತ ಬಿಜೆಪಿಯವರು ಆರೋಪಿಸುತ್ತಿದ್ದಾರೆ. ಆದ್ರೆ ಎಲ್ಲರ ದಾಖಲೆ ಪರಿಶೀಲಿಸಿ ಆಮೇಲೆ ಮನವಿ ಕೊಡೋದಾಗಿ ಡಿಕೆ ಶಿವಕುಮಾರ್ ಹೇಳಿದ್ದು. GBA ಅಧಿಕಾರಿಗಳು ಅರ್ಹ ಸಂತ್ರಸ್ತರ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಸಂತ್ರಸ್ತರು ಸ್ಥಳೀಯರಾಗಿರಬೇಕು, ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು, ಆಧಾರ್ ವೋಟರ್ ಐಡಿಯಲ್ಲಿ ಸ್ಥಳೀಯ ವಿಳಾಸ ಇರಬೇಕು, ಯಾವುದಾದ್ರೂ ಹಕ್ಕು ಪತ್ರಗಳಿದ್ರೆ, ಕರೆಂಟ್ ಸಂಪರ್ಕ ಬಿಲ್ಗಳಿದ್ದರೆ ಪರಿಗಣಿಸಲಾಗುತ್ತೆ. ಕನಿಷ್ಠ 10 ವರ್ಷದಿಂದ ವಾಸವಿದ್ದವರಿಗಷ್ಟೇ ಮನೆ ಭಾಗ್ಯ ಸಿಗಲಿದೆ. ಅದರಲ್ಲೂ ತೆರವುಗೊಂಡ 167 ಕಟ್ಟಡದಲ್ಲಿ ವಾಸವಾಗಿದ್ದವರಿಗಷ್ಟೇ ಮನೆ ಸಿಗಲಿದೆ. ಹೊರ ರಾಜ್ಯದಿಂದ ಬಂದು ನೆಲೆಸಿದ್ರೆ ಫ್ಲಾಟ್ ಕೊಡಲ್ಲ. ನೈಜ ದಾಖಲೆಗಳಿದ್ರೆ 600 ಅಡಿ ಅಳತೆಯ ಫ್ಲಾಟ್ ಭಾಗ್ಯ ಸಿಗಲಿದ್ದು. 1 ಅಡುಗೆ ಮನೆ, 1 ಬೆಡ್ರೂಮ್ ಹಾಲ್, ಶೌಚಾಲಯ ಆಗಿರುವ ಫ್ಲಾಟ್ ನೀಡಲು ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ GBA ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಆದ್ರೆ ವಲಸೆ ಬಂದಿರೋರಿಗೆ ಆಲ್ರೆಡಿ ಹಣ ಪಡೆದುಕೊಂಡು ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿಸಿಕೊಟ್ಟಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಇಲ್ಲಿಯ ಅಕ್ರಮ ಮನೆ ನಿರ್ಮಾಣದಲ್ಲಿ ಸರಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಗೋಚರಿಸುತ್ತಿದೆ. ಸರಕಾರ ಕೂಡ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮದ ಮಾತಾಡ್ತಿದೆ. ಆದರೆ ಇದು ಕೇವಲ ಹೇಳಿಕೆಗೆ ಸೀಮಿತವಾಗದೆ ಇನ್ನು ಮುಂದೆ ಇಂತಹ ಅಕ್ರಮಗಳಿಗೆ ಶಾಶ್ವತ ತಡೆ ಹಾಕಬೇಕಿದೆ. ಹಾಗೆಯೇ ಕೇರಳದ ನಾಯಕರ ಒತ್ತಡದಿಂದಾಗಿ
ರಾಜ್ಯ ಸರ್ಕಾರ ಇಷ್ಟೆಲ್ಲ ತರಾತುರಿಯಿಂದ ಕೆಲಸ ಮಾಡಿತಾ ಎಂಬ ಬಗ್ಗೆಯೂ ರಾಜಕೀಯ ಉತ್ತರ ಅಧಿಕಾರದಲ್ಲಿರುವವರಿಂದ ಸಿಗಬೇಕಿದೆ. ಹೀಗೆ ಒಂದು ಕಡೆ ಬೆಂಗಳೂರಿನ ಕೋಗಿಲು ಅಕ್ರಮ ಕಟ್ಟಡಗಳ ತೆರವಿಗೆ ಕೇರಳ ರಾಜಕಾರಣಿಗಳು ಎಂಟ್ರಿ ಆಗಿದ್ದಕ್ಕೆ ಇಷ್ಟು ದೊಡ್ಡ ವಿವಾದ ಆಗ್ತಿದೆ. ಆದ್ರೆ ಇದೇ ಕೋಗಿಲು ಲೇಔಟ್ನ ಅಕ್ರಮ ಕಟ್ಟಡಗಳ ತೆರವು ಪ್ರಕರಣ ಈಗ ದೇಶದಲ್ಲದೆ ಅಲ್ಲದ ಇಂಟರ್ನ್ಯಾಷನಲ್ ಸುದ್ದಿಯಾಗಿದೆ. ಯಾಕೆ ಗೊತ್ತಾ? ಕೋಗಿಲು ಕಟ್ಟಡಗಳ ತೆರವು ಪ್ರಕರಣಕ್ಕೆ ಪಾಪಿ ಪಾಕಿಸ್ತಾನವು ಮೂಗು ತೂರಿಸಿ ದೊಡ್ಡ ವಿವಾದ ಎಬ್ಬಿಸಿದೆ. ಫಕೀರ್ ಬಡಾವಣೆಯಲ್ಲಿ ಒತ್ತುವರಿ ತೆರವು ಮಾಡಿದ್ದನ್ನ ಪಾಕಿಸ್ತಾನದ ಮಾಧ್ಯಮಗಳು ಸುದ್ದಿ ಮಾಡ್ತಿವೆ. ಇದಕ್ಕೆ ಕಾರಣ ಪಾಕಿಸ್ತಾನದ ವಿದೇಶಾಂಗ ವಕ್ತಾರ ತಾಹಿರ್ ಹುಸೇನ್ ಅನ್ನೋ ವ್ಯಕ್ತಿಯ ಹುಚ್ಚಾಟದ ಹೇಳಿಕೆ. ಕ್ರಿಸ್ಮಸ್ ದಿನ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದೆ. ನೂರಾರು ಮುಸ್ಲಿಮರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಹಲ್ಲೆ ಮಾಡುವುದು, ಮನೆಗಳನ್ನ ಕೆಡವಿ ಹಾಕುವುದು, ಪದೇ ಪದೇ ಗುಂಪು ಹತ್ಯೆಗಳಾಗ್ತಿದ್ದು ಮುಸ್ಲಿಮರನ್ನ ಗುರಿಯಾಗಿಸಿ ಭಾರತದಲ್ಲಿ ದಾಳಿಗಳಾಗ್ತಿವೆ. ಬೆಂಗಳೂರಿನ ಕೋಗಿಲು ಪ್ರಕರಣವನ್ನ ಪರೋಕ್ಷವಾಗಿ ಪ್ರಸ್ತಾಪಿಸಿರುವ ಪಾಕಿಸ್ತಾನಕ್ಕೆ ಭಾರತದ ವಿದೇಶಾಂಗ ಇಲಾಖೆಯವರು ಖಡಕ್ಕಾಗಿ ತಿರುಗೇಟು ಕೊಟ್ಟಿದ್ದಾರೆ. ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಪಾಕಿಸ್ತಾನದ ಹೇಳಿಕೆಯನ್ನ ಕಿತ್ತೋದ್ ಹೇಳಿಕೆ ಅಂತಾನೂ ಸಂದೇಶ ರವಾನಿಸಿದ್ದಾರೆ. ಭಾರತದಲ್ಲಿ ನಡೆದ ಮನೆಗಳ ತೆರವು ಘಟನೆ ಬಗ್ಗೆ ಪಾಕಿಸ್ತಾನದ ವಕ್ತಾರರ ಹೇಳಿಕೆಗಳನ್ನ ಮಾಧ್ಯಮಗಳಲ್ಲಿ ಗಮನಿಸಲಾಗಿದೆ. ಪಾಕಿಸ್ತಾನ ಈ ವಿಷಯದಲ್ಲಿ ಮತ್ತೆ ಅತ್ಯಂತ ಕಳಪೆ ಹೇಳಿಕೆಯನ್ನ ನೀಡಿದೆ ಅಷ್ಟೇ. ಹಾಗಾಗಿ ಆ ದೇಶದ ಹೇಳಿಕೆಗಳನ್ನು ನಾವು ತಿರಸ್ಕರಿಸುತ್ತೇವೆ. ವಿವಿಧ ಧರ್ಮಗಳ ಅಲ್ಪಸಂಖ್ಯಾತರನ್ನು ಪಾಕಿಸ್ತಾನ ಭಯಾನಕ ಮತ್ತು ವ್ಯವಸ್ಥಿತವಾಗಿ ಬಲಿಪಶುಗಳನ್ನಾಗಿ ಮಾಡುತ್ತಿರೋದು ಸುಸ್ಥಾಪಿತ ಸತ್ಯ. ಎಷ್ಟೇ ಬೆರಳು ತೋರಿಸಿದ್ರೂ ಅದು ಮಸುಕಾಗುವುದಿಲ್ಲ. ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ತಿರುಗೇಟು ನೀಡಿದೆ. ಆದರೆ ಬೆಂಗಳೂರಿನ ಕೋಗಿಲು ಬಳಿ ಸರಕಾರಿ ಜಾಗದಲ್ಲಿ ಕಟ್ಟಿದ ಅಕ್ರಮ ಮನೆಗಳನ್ನ ತೆರವು ಮಾಡಿದ್ರೆ ಪಾಕಿಸ್ತಾನದವರಿಗೆ ಉರಿ ಹೊತ್ತಿಕೊಂಡಿರೋದು ಅಚ್ಚರಿ ಮೂಡಿಸಿದೆ. ಇದರ ನಡುವೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸುದ್ದಿಗೋಷ್ಠಿ ನಡೆಸಿ ಅಕ್ರಮ ವಲಸಿಗರಿಗೆ ಜಮೀರ್ ಅಹಮದ್ ಖಾನ್ ನಕಲಿ ದಾಖಲೆಗಳನ್ನ ಮಾಡಿಸಿಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ರು. ನಾನು ಜಮೀರ್ ಖಾನ್ ಅವರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಕೇಳಕ್ಕೆ ಇಚ್ಛೆ ಪಡ್ತಾ ಇರೋದು, ಎಷ್ಟು ಜನ ಅಕ್ರಮ ವಲಸಿಗರಿಗೆ ಕರ್ನಾಟಕದಲ್ಲಿ ವೋಟರ್ ಐಡಿ ಮಾಡಿಸಿದ್ರಿ? ಎಷ್ಟು ಜನರಿಗೆ ಆಧಾರ್ ಕಾರ್ಡ್ ಅಕ್ರಮವಾಗಿ ಮಾಡಿಕೊಟ್ರಿ? ಈಗ ಎಷ್ಟು ಜನಕ್ಕೆ ನೀವು ಮನೆ ಕೊಡುವವರಿದ್ದೀರಿ? ಕೋಗಿಲು ಸಣ್ಣ ವಿಷಯ ಅಲ್ಲ. ಕೋಗಿಲಲ್ಲಿ ಬೈಯಪ್ಪನ ಹಳ್ಳಿಯಲ್ಲಿ ಮನೆ ಕೊಡೋದು ಯಾರಪ್ಪಂದು? ಯಾರ್ದು? ಇನ್ನು ಕೋಗಿಲು ಲೇಔಟ್ನ ಅಕ್ರಮ ಮನೆಗಳ ತೆರವು ಪ್ರಕರಣದಲ್ಲಿ ಪಾಕಿಸ್ತಾನ ಮೂಗು ತೂರಿಸಿದ್ದನ್ನೇ ಬಿಜೆಪಿಯವರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಪಾಕಿಸ್ತಾನ ವಿಷಯಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಉತ್ತರ ಕೊಡ್ತಾರೆ ಅಂದ್ರು. ಗೃಹ ಸಚಿವ ಪರಮೇಶ್ವರ್ ಮಾತಾಡಿ ಎಲ್ಲರಿಗೂ ಪರಿಹಾರ ಸಿಗ್ತಿದೆ, ಅಲ್ಲಿಗೆ ಸಮಸ್ಯೆ ಬಗೆಹರಿಯುತ್ತೆ ಬಿಡಿ ಎಂದು ಸುಮ್ಮನಾಗಿದ್ದಾರೆ. ಕೋಗಿಲು ವಿಚಾರದಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಸಹ ಅದನ್ನು ಪ್ರಸ್ತಾಪ ಮಾಡ್ತಾ ಇರುವಂತ ಅದಕ್ಕೆ ನಮ್ಮ ದೇಶದ ಹಿರಿಯ ನಾಯಕರುಗಳಿದ್ದಾರೆ. ಅದಕ್ಕೆ ಹೀಗೆ ಕೋಗಿಲು ಲೇಔಟ್ ಬಳಿಯಲ್ಲಿ ಅಕ್ರಮ ಕಟ್ಟಡಗಳ ತೆರವಿನ ಬಗ್ಗೆ ಪಾಕಿಸ್ತಾನದಿಂದ ವ್ಯಕ್ತವಾಗಿರುವ ಪ್ರತಿಕ್ರಿಯೆ ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ತಿಕ್ಕಾಟ ತಂದಿಡುವ ಪ್ರಯತ್ನದ ಭಾಗವಾಗಿದೆ. ತನ್ನ ದೇಶದಲ್ಲಿರುವ ಅಲ್ಪಸಂಖ್ಯಾತರಿಗೆ ಭದ್ರತೆ ಕೊಡಲಾಗದ ದೇಶ ಕರ್ನಾಟಕದಲ್ಲಿ ಅಸಲಿಗೆ ನಡೆದಿದ್ದೇನು ಎಂಬುದನ್ನ ತಿಳಿದುಕೊಳ್ಳದೆ ಹುಚ್ಚರಂತೆ ವರ್ತಿಸಿದೆ. ಆದರೆ ಪಾಕಿಸ್ತಾನದಲ್ಲಿ ಚರ್ಚೆ ಶುರುವಾಗಿರೋದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತಂದಿಟ್ಟರೆ ಬಿಜೆಪಿಗೆ ರಾಜ್ಯ ಸರ್ಕಾರದ ವಿರುದ್ಧ ಮುಗಿ ಬೀಳಲು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಕೋಗಿಲು ಲೇಔಟ್ನ ಬಳಿಯಲ್ಲಿ ಅಕ್ರಮ ಮನೆಗಳನ್ನು ತೆರವು ಮಾಡಿದರೆ ಅದು ಹೀಗೆಲ್ಲ ರಾಜಕೀಯದ ವ್ಯೂಹದೊಳಗಡೆ ಸಿಕ್ಕಿ ಬಹಳಷ್ಟು ದೊಡ್ಡ ದೊಡ್ಡ ಆರೋಪ ಪ್ರತ್ಯಾರೋಪಗಳಿಗೆ ಗುರಿಯಾಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ಆದರೆ ಇಲ್ಲಿ ಅಸಲಿಗೆ ಇರುವಂಥದ್ದು ಒಂದೇ ಪ್ರಶ್ನೆ, ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಈ ರೀತಿಯಾಗಿ ಅಕ್ರಮವಾಗಿ ಮನೆ ಕಟ್ಕೊಳ್ಳೋದಕ್ಕೆ ಎಲ್ಲಿ ತನಕ ಬಿಡ್ತಾ ಹೋಗ್ತಾರೆ? ಅದಾದ ನಂತರ ಅದನ್ನು ತೆರವು ಕಾರ್ಯಾಚರಣೆ ಅನ್ನುವಂತಹ ಈ ಬೃಹನ್ ನಾಟಕಗಳು ಯಾವ ಕಾರಣಕ್ಕಾಗಿ ನಡೆಯುತ್ತೆ ಮತ್ತು ಅದರ ಮುಂದುವರೆದ ಭಾಗವಾಗಿ ಅದನ್ನು ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣಿಸಿ ಅವ್ರಿಗೊಂದು ಸಪ್ರೇಟ್ ಆದಂಥ ಫ್ಲ್ಯಾಟನ್ನು ಕೊಡಿಸುವಂತಹ ಕೆಲಸ ಇದೆಯಲ್ಲ, ಇದೆಲ್ಲ ಯಾವಾಗ ಶುರುವಾಯಿತು? ಇದೇ ನ್ಯಾಯ, ಇದೇ ಸ್ವರೂಪದ ನ್ಯಾಯ ಇತರೆ ಕಡೆಗಳಲ್ಲಿ ಅಕ್ರಮ ಮನೆಗಳನ್ನು ತೆರವು ಮಾಡಿದಾಗ ಯಾಕೆ ಉಪಯೋಗಕ್ಕೆ ಬರಲಿಲ್ಲ? ಯಾಕೆ ಅಲ್ಲಿಯ ಜನರಿಗೆ ಈ ರೀತಿಯಾಗಿ ಮನೆಗಳನ್ನು ಕೊಡಿಸಿಲ್ಲ? ಕೇವಲ ಇಲ್ಲಿ ಮಾತ್ರ ಯಾಕೆ ಕೊಡಿಸಿದ್ದಾರೆ?
ಈ ರೀತಿಯಂಥ ಸಹಜ ಪ್ರಶ್ನೆಗಳಿಗೆ ಸರ್ಕಾರವೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಅವರು ಯಾವುದೇ ರೀತಿಯಂಥ ಉತ್ತರ, ಹಾಗೆಯೇ ಪ್ರತಿಪಕ್ಷದವರು ಕೂಡ ಇಲ್ಲಿ ಮುಗಿಬೀಳ್ತಾ ಇರುವಂಥದ್ದಕ್ಕೂ ಅವರದೇ ಆದಂತಹ ಕಾರಣಗಳಿದ್ದಾವೆ ಹೊರತು ಇಲ್ಲಿ ನಿಜಕ್ಕೂ ಏನಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಏನು ಓಲೈಕೆ ರಾಜಕಾರಣಗಳು ನಡೀತಿದ್ದಾವೆ, ಇವುಗಳನ್ನು ಗುರುತಿಸಬೇಕಾಗಿದೆ, ಇವುಗಳ ಮೇಲೆ ಕ್ರಮ ಆಗಬೇಕಾಗಿದೆ. ಇದು ಜನ ಕೂಡ ಗಮನಿಸಬೇಕಾಗಿರುವಂಥ ಸಂಗತಿ.